ಹಾಯ್ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೋಡು ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾವು ಕೆಲವು ಸತಿ ವಾಯ್ಸ್ ಓವರ್ ಕೊಡಬೇಕಾಗಲಿ ಇಲ್ಲ ಮಾತಾಡಬೇಕಾದ್ರೆ ಪ್ರೊನೌನ್ಸೇಷನ್ ಅನ್ನೋದು ತಪ್ಪಾಗ್ತಾ ಇರುತ್ತೆ. ಅದನ್ನು ಕ್ಷಮಿಸಿ, ನಿಮಗೆಲ್ಲ ಏನಾದರೂ ಇರಿಟೇಟ್ ಆಗಿದ್ದರೆ. ಹಾಗೆ ಬೆಳಗ್ಗೆನೇ ಎದ್ದು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಿನ್ನೆ ಹೊಲದ ಹತ್ರ ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿದ್ರಲ್ವ, ಅದೇ ಇತ್ತು. ಸಬ್ಸಿಗೆ ಸೊಪ್ಪು ಎಲ್ಲ ಎಕ್ಸ್ಟ್ರಾ ನಾನೇ ಕಿತ್ಕೊಂಡು ಬಂದು ಇವತ್ತು ಅದರಲ್ಲಿ ಸ್ವಲ್ಪ ಬಸ್ಸಾರು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಇಟ್ಟಿದ್ದೀನಿ. ಹಾಗೆ ಸೊಪ್ಪು ಕೂಡ ಬೇಯಕ್ಕಿಟ್ಟು ಇಲ್ಲಿ ಮುದ್ದೆ ಕೂಡ ಇಟ್ಟಿದ್ದೀನಿ. 4 ಒಲೆ ಆಗಿರೋದ್ರಿಂದ ಒಂದೇ ಸತಿಗೆಲ್ಲನೂ ಇಟ್ಟಾಗ ನನಗೆ ಬೇಗನೂ ಅಡುಗೆ ಆಗುತ್ತೆ. ಹಾಗೆ ಇಲ್ಲಿ ಅಪ್ಪು ನೋಡ್ಬೋದು, ಅವ್ನ ಗಾಡಿಗಳನ್ನ ಎತ್ಕೊಂಡು ಹಾಲು ಕುಡ್ದ ಬಿಸ್ಕೆಟ್ ತಿಂದ ಅಷ್ಟೇ ಎತ್ಕೊಂಡು ಓಡೋಗ್ತಾ ಇದ್ದಾನೆ. ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನು ಆಟ ಆಡೋದಕ್ಕೆ ಕಳಿಸ್ಬಿಟ್ಟು ನಾನಿಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಮಾಡಿದೆ, ಆದರೂ 9-9:30 ಅಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಸಾಂಬಾರು ಕೂಡ ರೆಡಿ ಆಯಿತು, ಮುದ್ದೆ ಕೂಡ ಮಾಡಿಕೊಂಡೆ. ಹಾಗೆ ಪಲ್ಯ ಕೂಡ ಅಷ್ಟೇನಾಗೋಯ್ತು ಅಂದರೆ ಬೇಳೆ ನಂಗೆ ಗೊತ್ತಿಲ್ಲ, ಅಂಗಡಿ ಬೇಳೆ ತಂದಿದ್ದಾರೆ. ಅದರಲ್ಲಿ ಒಂದೇ ವಿಷಲ್ಗೆ ಅದು ಫುಲ್ಲು ಮಸ್ತೋಗೋ ಥರನೇ ಬೆಂದ್ಬಿಟ್ಟಿತ್ತು. ಏನಾಗಲ್ಲ, ಒನ್ ಟೈಮ್ಗಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಸೊಪ್ಪಿಂದು ಇದನ್ನು ಮಾಡಿದ್ದೆ, ಪಲ್ಯ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ನನಗೆ ಈ ಥರ ಊಟ ಇದ್ರೇ ಇಷ್ಟ. ಚೆನ್ನಾಗಿ ಆರಾಮಾಗಿ ತಿಂದ್ಕೊಂಡು ನಾವು ಎನರ್ಜಿಟಿಕ್ ಆಗಿರ್ತೀವಿ. ಫುಲ್ ಡೇ ನಾವು ಏನೇ ಕೆಲಸ ಮಾಡಿದ್ರೂ ಎನರ್ಜಿ ಅನ್ನೋದು ಇರುತ್ತೆ. ಬರೀ ಅನ್ನ ಏನೋ ಒಂದು ಚಪಾತಿ ತಿಂದರೆ ನನಗೆ ಖಂಡಿತವಾಗ್ಲೂ ಎನರ್ಜಿನೇ ಇರಲ್ಲ. ಇಷ್ಟೊಂದು ಕೆಲಸನೂ ಮಾಡೋದಕ್ಕಾಗಲ್ಲ. ಕೇಳ್ತಾ ಇರ್ತಾರೆ, ಇಷ್ಟೊಂದು ಕೆಲಸ ಇಷ್ಟು ಎನರ್ಜಿಯಾಗಿ ಹೆಂಗೆ ಮಾಡ್ತೀರಾ ಅಂದರೆ, ನಾವು ತಿನ್ನೋ ಊಟನೇ ಎನರ್ಜಿ ನಮಗೆ. ಅದರಲ್ಲೂ ನನಗೆ ಮುದ್ದೆ, ಅನ್ನ, ಸಾರು, ಪಲ್ಯ ಈ ಥರ ಇದ್ಬಿಟ್ರೆ ಬೆಳಗ್ಗೆ ಒನ್ ಟೈಮ್ ತಿಂದರೆ ಸಾಕು, ಸಾಯಂಕಾಲ ಗಂಟೆ ಆದರೂ ಎನರ್ಜಿಟಿಕ್ ಆಗೇ ಇರ್ತೀನಿ. ಆ್ಯಂಡ್ ಅಪ್ಪು ಕೂಡ ಅವನಿಗೂ ತಿನ್ನಿಸ್ದೆ. ಆನಂತರ ಅವ್ನ ಗಾಡಿ ತೊಗೊಂಡು ಸೀದಾ ಅವರ ತಾತನ ಹತ್ರಕ್ಕೆ ಆಟ ಆಡ್ತಾ ಇದ್ದ. ಹಾಗಾಗಿ ನಾನು ಅಲ್ಲಿಂದ ಕರ್ಕೊಂಡು ಬಂದು ಮಲಗ್ಸೋಣ ಅಂತ ಹೋದರೆ ಈ ಗೊಂಬೆ ಇಟ್ಕೊಂಡು ಆಪರೇಷನ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಸುತ್ತಾ ಇರೋದು. ಇದನ್ನೆಲ್ಲ ಮಾಡಿ ಕಿತ್ತಾಕೋದು ಎಲ್ಲ ಮಾಡ್ತಾ ಇದ್ದ. ಇದು ನಂದು ಕೊಡು ಅಂತ ಹೇಳಿದ್ರು ಕೊಡ್ತಾ ಇಲ್ಲ. ಇದು ನಂದು, ಶರಣೋದು ಅಂತ ಮಾತಾಡೋದು. ಅಪ್ಪ, ಅವನನ್ನು ಮಲಗಿಸೋದು ಎಷ್ಟು ಸಾಹಸ ಅಂದರೆ ಅಷ್ಟು ಸಾಹಸ ಪಡಬೇಕು. ನಾನು ಹೇಳ್ತಾ ಇದ್ದೀನಿ, ಮಲಗಲಿಲ್ಲ ಅಂದರೆ ಹೊಡಿತೀನಿ ಅಂದರೂ ತಲೆ ಕೆಡಿಸ್ಕೊಳ್ಳಲ್ಲ. ಆ ಗೊಂಬೆ ಒಂದು ಅಲ್ಲಿಟ್ಟಿರೋದಕ್ಕೆ ಅದನ್ನೇ ಹಿಡ್ಕೊಂಡು ಒದ್ದಾಡೋದು, ಅದನ್ನ ಎತ್ಕೊಂಡು ಮುದ್ದಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಅವನೇ ಸ್ವಲ್ಪ ಹೊತ್ತು ಆಟ ಆಡ್ತಾ ಹಂಗೆ ಮಲ್ಕೊತಾನೆ. ಅದರಲ್ಲೇನಿಲ್ಲ, ಇನ್ನೊಬ್ರು ಯಾರೇ ಇರಬೇಕು ಅನ್ನೋದೇನಿಲ್ಲ. ಅವನಿಗೆ ಫ್ಯಾನ್ ಇದ್ದರೆ ಸಾಕು, ಫ್ಯಾನ್ ಇದ್ದರೆ ಹಂಗೆ ಆಟ ಆಡ್ಕೊಂಡೇ ಮಲಗಿಬಿಡ್ತಾನೆ. ಸೊ ಅವನು ಕೂಡ ಮಲ್ಕೊಂಡ, ನೋಡ್ಬೋದು. ಬೇಗನೆ ಮಲಗಿಸ್ದೆ, 11-11:30 ಮಲಗಿಸ್ಬಿಟ್ಟೆ ನಾನು. ಮಲಗಿಸಿ ಆನಂತರ ನನಗೆ ಒಂದು ಸ್ಯಾರಿ ಪ್ಲೇಟಿಂಗ್ ಇತ್ತು, ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೆ. ಈ ಒಂದು ಸ್ಯಾರಿ ಪ್ಲೇಟಿಂಗ್ ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ನಾನು ಈ ವಿಡಿಯೋದಲ್ಲಿ ಏನೂ ಹಾಕಿಲ್ಲ. ನಾನು ಬೇಕಾದ್ರೆ ಸಪ್ರೇಟಾಗಿ ನಿಮ್ಗೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನನಗೆ ಎಷ್ಟು ಗೊತ್ತು ನನ್ನ ಭಾಷೆಯಲ್ಲಿ ನಾನು ಅರ್ಥ ಆಗೋ ಥರ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರಲ್ಲಿ ಏನಾದ್ರು ತಪ್ಪಾಗಿದ್ದರೆ ಇಲ್ಲ ಪ್ರೊನೌನ್ಸೇಷನ್ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ಆ ವಿಡಿಯೋನ ಅಪ್ಕಮಿಂಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಳಸ್ಲೇನು ತಂದಿದ್ರು, ತುಂಬಾ ಚೆನ್ನಾಗಿತ್ತು, ಚಿಕ್ಕದು. ತಿಂದ್ಕೊಂಡು ಆನಂತರ ತಿರ್ಗಾ ಪ್ಲೇಟ್ಸ್ ಎಲ್ಲ ಮಾಡಿ ಇಟ್ಟಿದ್ದೆ ಪಿನ್ ಹಾಕಿ. ಇವಾಗ ಅದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಯಾರನ್ನಾದ್ರೂ ಕೇಳಿದ್ರೆ ಆರ್ಡ್ರುಗಳಂತೂ ಈ ಥರದ್ದು ಪ್ಲೇಟಿಂಗ್ ಕೊಡ್ತಾರೆ. ನಿಮಗೆ ಗೊತ್ತಿದ್ದರೆ ಇವಾಗೆಲ್ಲ ಮದುವೆಗಳಿಗೆಲ್ಲ ಬೇಗನೆ ರೆಡಿ ಆಗಬೇಕು ಅಂದರೆ ಈ ಥರ ಪ್ಲೇಟಿಂಗ್ ಮಾಡ್ಕೊಂಡು ಹೋಗಿದ್ರೆ ಸ್ಯಾರಿನ ನಮ್ಗೆ ಆಲ್ಮೋಸ್ಟ್ ಫ್ರೀಯಾಗಿ ಜಲ್ದಿನೇ ಹಾಕ್ಕೊಳ್ಬೋದು. ಹಾಗಾಗಿ ನನಗೆ ಯಾರಾದ್ರೂ ಕೊಟ್ಟಾಗ ನಾನು ಮಾಡಿ ಕೊಡ್ತೀನಿ. ಇಲ್ಲ ನನ್ನ ಸ್ಯಾರಿಗಳು ಏನಾದರೂ ಮಾಡ್ಕೊಬೇಕು ಅಂದರೆ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಳ್ಬಿಡ್ತೀನಿ. ಬೇಕಾದ್ರೆ ಈ ವಿಡಿಯೋ ನಾನು ಖಂಡಿತವಾಗ್ಲೂ ಅಪ್ಕಮಿಂಗ್ ಇಲ್ಲ ನಾಳೆ ಇಲ್ಲ ನಾಳಿದ್ರಲ್ಲಿ ನಾನು ಬೇರೆ ವಿಡಿಯೋ ಹಾಕ್ತೀನಿ. ಬೇರೆ ಸ್ಯಾರಿಲಿ ಪ್ಲೇಟ್ಸ್ ಮಾಡಿ ಐರನ್ ಮಾಡಿ ಬಾಕ್ಸ್ ಹೇಗೆ ಮಾಡೋದು ಅನ್ನೋದನ್ನ ಹಾಕ್ತೀನಿ. ಅದರಲ್ಲಿ ಏನಾದರೂ ನಾನು ಹೇಳಿದ್ದೇನಾದ್ರು ನಿಮ್ಗೆ ಅರ್ಥ ಆಗಿಲ್ಲ, ಪ್ರೊನೌನ್ಸೇಷನ್ ತಪ್ಪಿತ್ತು ಅಂದರೆ ಅದನ್ನು ಕ್ಷಮಿಸ್ಬಿಡಿ ಅಷ್ಟೇ. ನಾನು ಅಷ್ಟು ಮಾಡೋ ಅಷ್ಟೊತ್ತಿಗೆ ಅಪ್ಪು ಕೂಡ ಎದ್ದ. ಐರನ್ ಮಾಡೋ ಅಷ್ಟೊತ್ತಿಗೆ ಓ ಅಂತ ಎದ್ಬಿಟ್ಟ. ಹಾಗಾಗಿ ಕರ್ಕೊಂಡು ಬಂದು ಈಚೆಗಡೆ ಕೂರಿಸಿದ್ರೆ ಫುಲ್ಲು ಮಣ್ಣೆಲ್ಲ ಮಾಡಿಕೊಂಡು ಕೈ ತೊಳಿಬೇಕು ಅಂತ ನೀರು ಕೊಳೆ ಆನ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದ. ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಅವ್ನು ಬಂದ್ರೇ ಈ ಥರದ್ದೆಲ್ಲ ಎಕ್ಸ್ಟ್ರಾ ಕೆಲಸಗಳು. ಆದರೂ ಕೆಲವು ಸತಿ ಮಕ್ಕಳು ಮನೇಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಅವ್ರು ಏನು ಮಾಡಿದ್ರು ಚೆಂದನೇ ಅಲ್ವಾ, ಮಕ್ಳ ಜೊತೆ ಇರಬೇಕು ಅಂದ್ರೇ ಆ ಥರ.
ಆದರೆ ಹೋಗ್ತಾ ಹೋಗ್ತಾ ಅವ್ರಿಗೆ ಸ್ವಲ್ಪ ಬುದ್ಧಿ ಬೆಳೀತಾ ಬೆಳೀತಾ ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಆರಾಮಾಗಿ ಸುಮ್ಮನಾಗ್ತಾರೆ. ನಾನು ಅವನ್ನ ಸ್ವಲ್ಪ ಹೊತ್ತು ಸುಧಾರಿಸಿ ಊಟ ಮಾಡಿಸ್ತೀನಿ ಅಂದರೆ ಬೇಡ ಅಂತ ಓಡೋಗ್ತಾನೆ. ಏನು ಮಾಡೋದು ಅವ್ರನ್ನ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಚೂರು ಸ್ಯಾರಿ ಪ್ಲೇಟಿಂಗ್ ಇತ್ತು. ಸೊ ಫೈನಲಿ ಅದನ್ನು ಮುಗಿಸ್ಕೊಂಡೆ. ನೋಡ್ಬೋದು ಎಷ್ಟು ಚೆನ್ನಾಗಿ ನೆರಿಗೆಗಳೆಲ್ಲ ಬಂದಿದೆ ಅಂತ. ಸೊ ಆರಾಮಾಗಿ ನಾವೇ ಮನೆಯಲ್ಲೇ ಮಾಡ್ಬೋದು. ಹಾಗೆ ಈ ಥರ ಸ್ಯಾರಿಗಳ್ನು ಕೂಡ ನಾವೇ ಆರ್ಡ್ರುಗಳ್ನ ತೊಗೊಂಡು ಈ ಥರ ಪ್ಲೇಟಿಂಗ್ ಮಾಡಿ ಒಂದು ಪೌಚ್ ಬರುತ್ತೆ. ಆ ಪೌಚ್ ಒಳಗೆ ಹಾಕ್ಕೊಟ್ರು ನಿಮಗೆ ಒಂದು 500, 600 ಒಳಗೆ ಆದರೂ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಅಟ್ಲೀಸ್ಟ್ 300, 400 ನೀವು ಹಳ್ಳಿಲಿ ಇದ್ದೀರಾ ಅಂದರೆ ಅಷ್ಟು ತೊಗೊಂಡು ನೀವು ಮಾಡ್ಕೊಡ್ಬೋದು. ಈ ಥರ ಪೌಚ್ಗಳು ನಿಮಗೆ ಸಿಗುತ್ತೆ, ಅಂಗಡೀಲಿ ಕೂಡ ಸಿಗುತ್ತೆ. ನಾವು ಡ್ರೆಸ್ಗಳು ತೊಗೊಂಡಾಗ ಸಿಗುತ್ತೆ. ನಾನು ಅಷ್ಟೇ ಅದನ್ನೆಲ್ಲ ಎತ್ತಿಟ್ಟಿದ್ದೆ. ನಾನು ಡ್ರೆಸ್ಗಳನ್ನೆಲ್ಲ ತೊಗೊಂಡಾಗ ಏನಾದರೂ ಈ ಥರ ಪ್ಲೇಟಿಂಗ್ ಮಾಡಿದ್ರೆ ನಾನು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀನಿ ಅಂದಾಗ ಈ ಥರ ಸ್ಯಾರಿನ ಎಲ್ಲ ನೀಟಾಗಿ ಪಿನ್ ಮಾಡಿಬಿಟ್ಟು ಆ ಪೌಚ್ ಒಳಗೆ ಹಾಕಿ ಎತ್ತಿಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಪ್ಲೇಟ್ಸ್ಗಳು ಕೂಡ ಜರುಗಲ್ಲ. ಹಾಗೆ ಹೆಂಗಿರುತ್ತೋ ಸ್ಟಿಫಾಗಿ ಹಂಗೆ ಇರುತ್ತೆ. ಅದ್ರ ಪೌಚ್ ಒಳಗೆ ಹಾಕ್ಬಿಟ್ಟು ನೀವು ಮಂಚದ ಕೆಳಗೇನೋ ಹಾಸಿಗೆ ಕೆಳಗೆ ಹಾಕಿ ನೀಟಾಗಿ ಇಡಿ. ಅದು ಸೇಮ್ ಅದು ಒತ್ತುತ್ತಾ ನೀಟಾಗಿ ಬಾಕ್ಸ್ ಟೇಪಲ್ಲೇ ಇರುತ್ತೆ. ಒಂದು ಚೂರು ನಿಮಗೆ ನೀವೇ ಅದನ್ನು ನೀಟಾಗಿ ಉಜ್ಜಿ ಐರನ್ ತಿರ್ಗಾ ಮಾಡಬೇಕಾಗುತ್ತೆ ಅದನ್ನು ಫ್ಲ್ಯಾಟ್ ಮಾಡೋಕ್ಕೆ. ಅಷ್ಟು ಚೆನ್ನಾಗಿ ನೆರಿಗೆ ಎಲ್ಲ ಸೆಟ್ ಆಗಿರುತ್ತೆ. ಸೊ ಅದರೊಳಗೆ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಎತ್ತಿಟ್ಟರೆ ಸಾಕಾಗುತ್ತೆ. ನಾವು ಆರಾಮಾಗಿ ಅದೊಂದು ಬ್ಯಾಗ್ನೇ ಎತ್ಕೊಂಡು ಹೋಗ್ಬೋದು. ಹಾಗೆ ಅದ್ರ ಹಿಂದೆಗಡೆ ನೀವೇನಾದರೂ ಬ್ಲೌಸ್ ಏನಾದರೂ ಇದ್ದರೆ ಆ ಪೌಚ್ ಹಿಂದೆಯೇ ಆ ಬ್ಲೌಸು, ನೀವೇನೋ ಬೆಲ್ಟ್ ಹೊಲ್ಸಿದ್ರೆ ಬೆಲ್ಟು ಇದನ್ನು ಇಟ್ಟರೆ ನಾವು ಫಂಕ್ಷನ್ಗೆ ಹೋದಾಗ ಒಂದು ಲಗೇಜಲ್ಲಿ ಇಟ್ಟಾಗ ನಮ್ಗೆ ಆರಾಮಾಗಿ ಒಂದು ಎತ್ಕೊಂಡು ಮಾಮೂಲಿ ನಾವು ಬ್ಲೌಸ್ನ ಆಗಿರ್ಬೋದು ಇಲ್ಲ ಬಾಡಿ ಶೇಪ್ ಆಗಿರ್ಬೋದು ಈ ಥರದ್ದು ಏನಾದರೂ ಅದ್ರ ಹಿಂದೆಗಡೆ ಇಡಿ. ಬ್ಯಾಗ್ ಒಳಗಡೆ ಇಟ್ಟಾಗ ನಮಗೂ ಸ್ಪೇಸ್ ಕೂಡ ನಮಗೆ ಉಳಿಯುತ್ತೆ. ಹಾಗೆ ನಮಗೆ ಒಂದು ಆ ಕಡೆ ಈ ಕಡೆ ಅದು ನೋಡ್ಕೋಬೇಕು ಇದು ನೋಡಬೇಕು ಅನ್ನೋದು ಕೂಡ ತಲೆನೋವು ಕಮ್ಮಿ ಆಗುತ್ತೆ. ಹಾಗಾಗಿ ಈ ಥರದ್ದೊಂದು ಪೌಚ್ಗೆ ಸ್ಯಾರಿ, ಬ್ಲೌಸು ಏನೇನಿದೆ ಅದನ್ನು ಇಟ್ಕೊಂಡು ನಾವು ತೊಗೊಂಡೋಗೋದ್ರಿಂದ ಆರಾಮಾಗಿ ನಮಗೆ ಕೈಗೂ ಕೂಡ ಸಿಗುತ್ತೆ ಆ್ಯಂಡ್ ನೀಟಾಗೂ ಕೂಡ ಇರುತ್ತೆ. ನಾವು ವೇರ್ ಮಾಡಬೇಕಾದ್ರೂ ಕೂಡ ಅದು ಅಷ್ಟೇ ನೀಟಾಗಿ ಪ್ಲೇಟ್ಸ್ ಎಲ್ಲ ಅರೇಂಜ್ ಆಗಿ ನೀಟಾಗಿ ಫ್ಲ್ಯಾಟ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಟಿಪ್ಸ್ನ ನೀವು ಕೂಡ ಯೂಸ್ ಮಾಡಿ. ನಾನು ಪ್ರತಿ ಸತಿನೂ ಯಾವುದಾದ್ರೂ ಫಂಕ್ಷನ್ ಇಲ್ಲಾಂದರೆ ಏನಾದರೂ ಆದಾಗ ಒಂದು ದಿವಸ ಮುಂಚೆನೇ ಈ ಥರ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಸೊ ನನಗೆ ನೆಕ್ಸ್ಟ್ ಡೇಗೆ ಅದು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಸ್ಯಾರಿನೂ ಅಷ್ಟೇ ನಾನು ಈ ಥರ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ನೀಟಾಗಿ ಆ ಪ್ಲೇಟ್ಸ್ ಅನ್ನೋದೆಲ್ಲ ಬಂದಿತ್ತು. ಸೊ ಹಾಗೆ ಅದನ್ನೆಲ್ಲ ಎತ್ತಿಟ್ಟು ಹಾಗೆ ಇವತ್ತು ನಾನು ನಿಮಗೊಂದು ಎಗ್ ಪೀಲ್ ಆಫ್ ಮಾಸ್ಕ್ ಅದನ್ನು ಕೂಡ ನಾನು ಯಾಕೆ ಅಪ್ಲೈ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ ಅದನ್ನು ಕೂಡ. ಹಾಗೆ ಇಲ್ಲಿ ಅಪ್ಪುಗೆ ಊಟ ಮಾಡ್ಸೋಣ ಅಂತ ಬಂದರೆ ಕಿಟಕಿ ಮೇಲೆ ಹಾರೋದು ಕೋತಿ ಥರ ನೋಡ್ಬೋದು ಹೇಗೆ ಹತ್ತುತ್ತಾ ಇದ್ದಾನೆ ಅಂತ. ಅದ್ರ ಮೇಲೆ ಹತ್ತಕ್ಕೆ ಹೋಗೋದು, ಕೂತ್ಕೊಳ್ಳೋದು. ಇಳಿಯಪ್ಪು ಅಂದರೂ ಕೇಳ್ತಾ ಇಲ್ಲ, ಅದನ್ನೇ ಹತ್ತುತ್ತಾ ಇರೋದು. ನಾನಿದ್ದಾಗ ಏನೋ ಪರವಾಗಿಲ್ಲ, ಒಬ್ಬನೇ ಇದ್ದಾಗ ಈ ಥರ ಮಾಡಿಬಿಟ್ರೆ ಇಳಿಯೋದು ಕಷ್ಟ ಆಗುತ್ತೆ ಅವನಿಗೆ. ತಟ್ಟಾಡ್ತಾನೆ ಇಳಿಬೇಕಾದ್ರೆ. ಅದಕ್ಕೋಸ್ಕರ ಸ್ವಲ್ಪ ಭಯ ಆಗಿ ಬೈತಾ ಇದ್ದೆ, ಹಂಗೆ ಹತ್ತಬಾರ್ದು ನಾನು ಇಲ್ದಿದ್ದಾಗೆಲ್ಲ ಅಂತ. ಅವ್ನಿಗೆ ಹೆಂಗೋ ಮಾತಾಡಿಸ್ಕೊಂಡು ಅಳತೆ ಹೊಡೆಸ್ಕೊಟ್ಟು ಅವನಿಗೆ ಸ್ವಲ್ಪ ಮಧ್ಯಾಹ್ನದ ಊಟ ಅಂತೂ ಮಾಡಿಸ್ದೆ. ಆ್ಯಂಡ್ ಇಷ್ಟುವರೆಗೂ ಪ್ಲೇಟ್ಸ್ ಮಾಡ್ತಾಯಿದ್ನಲ್ಲ, ಫುಲ್ ಸುಸ್ತಾಗೋಯ್ತು. ಈ ಒಂದು ಬೇಸಿಗೆಗಾಲಕ್ಕೂ ಆ ಸೆಕೆಗೂ ಅದಕ್ಕೂ ಫುಲ್ಲು ಇದಾಗೋಯ್ತು. ಸೊ ಅದೇ ಒಂದು 2-3 ಅವರ್ ಹಿಡಿಯುತ್ತೆ ಕೆಲವು ಸತಿ. ಅಂದರೆ ಪ್ರಾಕ್ಟೀಸ್ ಜಾಸ್ತಿ ಇದ್ದರೆ ಬೇಗ ಆಗುತ್ತೆ, ಪ್ರಾಕ್ಟೀಸ್ ಸ್ವಲ್ಪ ಕಮ್ಮಿ ಇದ್ದರೆ ಲೇಟಾಗಿ ಆಗುತ್ತೆ. ಯಾಕಂದರೆ ಮಗುನ ಇಟ್ಕೊಂಡು ಈ ಥರ ಮಾಡ್ತೀವಿ ಅಂದಾಗ ಅವ್ನು ಪಟ್ಟಂತ ಎದ್ಬಿಡ್ತಾನೆ, ಏನೋ ಒಂದು ಕೇಳ್ತಾನೆ. ಈ ಥರ ಅವ್ನಿಗೆ ಊಟ ಮಾಡಿಸಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಣ ತಲೆಗೆ, ನಾಳೆ ಶುಕ್ರವಾರ ಸೊ ಸ್ನಾನ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದರೆ ಅವ್ನು ಬೀರು ಓಪನ್ ಮಾಡ್ತಾವನೆ, ಅದರಲ್ಲೇನೋ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಆನಂತರ ನಾನಿಲ್ಲಿ ಅವನಿಗೆ ಕೆಲವು ಸತಿ ಕಾಯಿಸಿರೋ ಎಣ್ಣೆ ಕೂಡ ಹಚ್ತೀನಿ. ಅಂದರೆ ಫುಲ್ ಬಾಡಿಗೆ ಏನಾದರೂ ಅಪ್ಲೈ ಮಾಡಬೇಕು ಅಂದರೆ ಸ್ವಲ್ಪ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ 2 ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಯಿಸಿ ಆನಂತರ ಹಾಕ್ತೀನಿ. ಇಲ್ಲಾಂದರೆ ಬರೀ ಕೊಬ್ಬರಿ ಎಣ್ಣೆನೇ ಹಾಕಿ ಚೆನ್ನಾಗಿ ತಟ್ತೀನಿ. ಇಲ್ಲಾಂದರೆ ಹರಳೆಣ್ಣೆ ಹಾಕ್ತೀನಿ. ಹರಳೆಣ್ಣೆ ಏನಂದರೆ ಕೆಲವು ಸತಿ ಜಾಸ್ತಿ ಹೊತ್ತು ಬಿಟ್ಟಾಗ ಅವನಿಗೆ ಶೀತ ಆಗಿಬಿಡುತ್ತೆ, ದೇಹ ಫುಲ್ ತಂಪಾಗಿ ಶೀತ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಏನು ಹಚ್ಚಕ್ಕೆ ಹೋಗಲ್ಲ. ಅವನು ಕೂಡ ಆಟ ಆಡ್ಕೊಂಡು ಆರಾಮಾಗಿದ್ದ. ಸೊ ಸಂಜೆ ಅಂತೂ ಹಾಗೇ ಹೋಯಿತು ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ. ಇವಾಗ ಕೆಲಸ ಎಲ್ಲ ಮುಗೀತು. ಸೊ ಇವಾಗ ಒಂದು ನ್ಯಾಚುರಲ್ ಆಗಿರುವಂಥ ಪೀಲ್ ಆಫ್ ಮಾಸ್ಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಮಧ್ಯಾಹ್ನನೇ ಮಾಡಬೇಕಾಯಿತು, ಆದರೆ ಬೇರೆ ಕೆಲಸಗಳಿಂದ ಆಗಲಿಲ್ಲ. ಸೊ ಇವಾಗ ನಂಗೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಇವಾಗಲೇ ಮಾಡ್ಕೊತಾ ಇದ್ದೀನಿ. ಹಾಗೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಟೈನಿ ಹೇರ್ಸ್ ಎಲ್ಲ ಅದು ನೀಟಾಗಿ ರಿಮೂವ್ ಮಾಡುತ್ತೆ. ಸೊ 2 ಇಂಗ್ರೀಡಿಯೆಂಟ್ ಅದಕ್ಕೆ ನಾನು ಹಾಕೋದು. ಸೊ ನೀವು ಕೂಡ ಆರಾಮಾಗಿ ಮಾಡ್ಕೊಬೋದು.
ಹಾಗಾಗಿ ಇವಾಗ ನ್ಯಾಚುರಲ್ ಆಗಿರುವಂಥ ಪೀಲ್ ಆಫ್ ಮಾಸ್ಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಇಲ್ಲಿ ನಾನು ಎಗ್ ಪೀಲ್ ಮಾಸ್ಕ್ಗೋಸ್ಕರ ಎಗ್ ತೊಗೊಂಡಿದ್ದೀನಿ, ಒಂದು ಮೊಟ್ಟೆನ ತೊಗೊಂಡಿದ್ದೀನಿ. ಅದರೊಳಗಿರುವಂತಹ ವೈಟ್ ಇದನ್ನು ಮಾತ್ರ ನಾನು ತೊಗೊಳ್ತಾ ಇದ್ದೀನಿ. ಎಲ್ಲೋ ಏನು ಬೇಕಾಗಲ್ಲ, ವೈಟ್ ಮಾತ್ರ ತೊಗೊಂಡು ನಾವು ಅದಕ್ಕೆ ಇಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ ಹಾಕಿದ್ದೀನಿ. ನೀವು ಯಾವುದಾದ್ರು ತೊಗೋಬೋದು, ಬ್ರೂ ಯಾವುದಾದ್ರೂ ಆದರೆ ಕಾಫಿ ಪೌಡರ್ನ ತೊಗೊಳ್ಳಿ. ಅದನ್ನು ಚೆನ್ನಾಗಿ ಒಂದು ಬ್ರಷ್ನಲ್ಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಿಮ್ಗೇನಾದರೂ ಕಾಫಿ ಪೌಡರ್ ಏನಾದರೂ ಕಮ್ಮಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡಿ, ನಮಗಿಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಾಫಿ ಪೌಡರ್ ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ತಿರ್ಗಾ ಮಿಕ್ಸ್ ಮಾಡಾದಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ಕೊಬೋದು. ನಾನೇನು ಶುಗರ್ ಏನು ಆ್ಯಡ್ ಮಾಡಿಲ್ಲ. ಜಸ್ಟ್ ಇದೆರಡೇ ಇಂಗ್ರೀಡಿಯೆಂಟಲ್ಲಿ ನಾವು ಆರಾಮಾಗಿ ನ್ಯಾಚುರಲ್ ಆಗಿರುವಂಥ ಒಂದು ಪೀಲ್ ಮಾಸ್ಕ್ನ ನಾವು ರೆಡಿ ಮಾಡ್ಕೊಳ್ಬೋದು. ಹಾಗಾಗಿ ಇನ್ನೊಂದು ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಆನಂತರ ಫಸ್ಟು ನನ್ನ ಒಂದು ಸ್ಕಿನ್ನ ನೀಟಾಗಿ ವಾಶ್ ಮಾಡಿ ಆನಂತರ ಫಸ್ಟ್ ಲೇಯರ್ನ ನಾನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಐಬ್ರೋ ಹತ್ರ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಫೋರ್ಹೆಡ್ ಹತ್ರ ಎಲ್ಲ ಕೂದಲಿರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಹಿಂದೆ ಜರುಗಿಸ್ಕೊಂಡು ಫಸ್ಟ್ ಒಂದು ಲೇಯರ್ನ ನೀವು ನೀಟಾಗಿ ಅಪ್ಲೈ ಮಾಡಿಕೊಂಡು ಆನಂತರ ನಿಮ್ಗೆ ಈ ಥರ ಟಿಶ್ಯೂ ಪೇಪರ್ ಸಿಗುತ್ತೆ, ಡ್ರೈ ಟಿಶ್ಯೂ ಪೇಪರ್. ಅದನ್ನು ಫಸ್ಟ್ ನೀಟಾಗಿ ನಿಮ್ಮ ಒಂದು ಫೇಸ್ಗೆ ಈ ಥರ ನೀಟಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ನೀಟಾಗಿ ಅದ್ರ ಮೇಲೆ ಹಾಕ್ಕೊಳ್ಳಿ. ಒಂದು ಕರೆಕ್ಟಾಗಿ ಬರಬೇಕು. ನನಗೆ ಒಂದು 2-3 ಸತಿ ಈ ಥರ ಮಾಡಿದಾಗೆಲ್ಲ ಅದು ಸ್ವಲ್ಪ ಅಂಟಿಸ್ತಾ ಇರುತ್ತಲ್ವ, ಅದೆಲ್ಲ ಕಿತ್ತು ಹೋಗ್ತಾ ಇರುತ್ತೆ. ಸೊ ನೀವು ಈ ಥರ ಟಿಶ್ಯೂ ಪೇಪರ್ನ ಒಂದು 2-3 ಲೇಯರ್ವರೆಗೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ಫಸ್ಟು ಈ ಥರ ಫಸ್ಟ್ ಸತಿ ನೀವು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡು ಆನಂತರ ಈ ಥರ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ನೀವು ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ನೀವು ಈ ಥರ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ತಿರ್ಗಾ ಅದ್ರ ಮೇಲೆ ಇನ್ನೊಂದು ಏನಾದ್ರು ಟಿಶ್ಯೂ ಪೇಪರ್ ಬೇಕು ಅಂದರೆ ಅದನ್ನು ನೀವು ಇನ್ನೊಂದು ಸತಿ ಹಾಕ್ಕೊಳ್ಬೇಕು. ಈ ಥರ ನೀವು ಬೇಕಾದರೆ 2-3 ಸತಿ ಟಿಶ್ಯೂ ಪೇಪರ್ ಲೇಯರ್ಸ್ನ ನೀವು ಹಚ್ಕೊಳ್ಬೋದು. ನಾನು ಜಸ್ಟ್ ಇಲ್ಲಿ 1 ಲೇಯರ್ ಮಾತ್ರ ಹಚ್ಚಿದ್ದೀನಿ. ಯಾಕಂದರೆ ನನಗೇನು ಅಷ್ಟೊಂದೇನು ಟ್ಯಾನ್ ಕೂಡ ಆಗಿರಲಿಲ್ಲ. ಹಾಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಕೂಡ ಜಾಸ್ತಿ ಏನಾಗಿರಲಿಲ್ಲ. ಆದರೆ ನಿಮಗೇನಾದರೂ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಆಗಿದೆ, ಫೇಸಲ್ಲಿ ಟ್ಯಾನ್ ಜಾಸ್ತಿ ಆಗಿದೆ ಅಂದರೆ, ಆಮೇಲೆ ಮೂಗತ್ರ ಏನಾದರೂ ಜಾಸ್ತಿ ಆಗಿದೆ ಅಂದರೆ ಈ ಒಂದು ಪೀಲ್ ಆಫ್ ಮಾಸ್ಕನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ. ಹಾಗೆ ನಾನು ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಅಪ್ಪು ಮುಂದೆ ಹೋದರೆ ಅವನು ಶಾಕ್ ಆಗ್ತಾಯಿಲ್ಲ, ನಗಾಡ್ತಾವನೆ. ನೋಡ್ಬೋದು ನನ್ನ ರಿಯಾಕ್ಷನ್ ಹೇಗೆ ಕೊಡ್ತಾಯಿದ್ರು. ಅವನು ನಗಾಡ್ತಾವನೆ. ಆಮೇಲೆ ಬಂದ್ಬಿಟ್ಟು ಅಮ್ಮ ನನಗೆ ಹಚ್ಕೊಡಿ ಅಂತ ಕೇಳ್ತಾ ಇದ್ದ. ನಾನು ನಿನಗೆ ಹಚ್ಬೋದಾ ಇಲ್ವಾ ನಂಗೆ ಗೊತ್ತಿಲ್ಲ ಮಗನೇ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅದು ಎಗ್ ಮತ್ತು ಕಾಫಿ ಪೌಡರ್ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಲೇಯರ್ ಹಚ್ಚೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ನೀವು ನೋಡ್ಬೋದು ಅಲ್ಲಿ ಐಬ್ರೋ ಕೂಡ ಅದು ಟಚ್ ಆಗ್ತಾ ಇರುತ್ತೆ. ಆದರೆ ಟಚ್ ಮಾಡಿಬಿಡಿ, ಯಾಕಂದರೆ ಒಂದು ಸತಿ ಅದ್ರ ಮೇಲೆ ಕೂತ್ಕೊಂಡ್ಬಿಡ್ತು ಅಂದರೆ ಐಬ್ರೋನೇ ಹೊರ್ಟೋಗ್ಬಿಡುತ್ತೆ, ಅದ್ರ ಸಮೇತ ಅದು ಕೂದಲು ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇವಾಗ ಅಪ್ಪುನು ನನಗೂ ಹಚ್ಚಿ ಅಂತ ಹೇಳ್ದ. ಹಾಗಾಗಿ ಅವನಿಗೆ ಜಸ್ಟ್ ಸುಮ್ಮನೆ 1 ಲೇಯರ್ ಮಾತ್ರ ಈ ಥರ ಹಚ್ಚಿದೆ. ಅದು ಅವ್ನು ಜಾಸ್ತಿ ಹೊತ್ತು ಇಟ್ಕೊಂಡಿಲ್ಲ. ಜಸ್ಟ್ ಒಂದು 2 ನಿಮಿಷಕ್ಕೆ ಅದು ಡ್ರೈ ಆಗ್ತಾ ಹೋಗುತ್ತಲ್ಲ, ಒಂಥರ ಸ್ಕಿನ್ನೆಲ್ಲ ಒಂಥರ ಟೈಟ್ ಆಗ್ತಾ ಇರುತ್ತೆ. ಅವನು ಅಮ್ಮ ಬೇಡ ಅಮ್ಮ ಅಂತ ಹೇಳ್ಕೊಂಡು ಓಡಿ ಬರ್ತಾ ಇದ್ದ. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು 2-3 ನಿಮಿಷ ಇಟ್ಟು ಆಮೇಲೆ ಅವನಿಗೆ ಮುಖ ತೊಳೆಸ್ಬಿಟ್ಟೆ. ಜಾಸ್ತಿ ಏನೂ ಬಿಡಲಿಲ್ಲ. ಆ್ಯಂಡ್ ತುಂಬ ಕ್ಯೂಟಾಗಿ ಹಾಕಿಸ್ಕೊತಾ ಇದ್ದ. ನನಗೆ ಅನ್ನಿಸ್ತಾ ಇತ್ತು ಇವನೆಲ್ಲೋ ಹೆಣ್ಮಗು ಆಗಬೇಕಾಗಿತ್ತು, ಗಂಡು ಮಗು ಆಗಬಾರ್ದು ಅಂತ. ಎಲ್ಲದರಲ್ಲೂ ಅಷ್ಟೇ, ನಾನು ಏನೇ ಒಂದು ಮಾಡ್ತೀನಿ ಅಂದರೂ ನನಗೆ ಹಾಕ್ಕೊಡಿ, ನನಗೆ ಮಾಡಿ ಅಂತಲೇ ಹೇಳ್ತಾನೆ. ಆವಾಗ ನಾನು ಅಮ್ಮಂಗೆ, ಅಕ್ಕಂಗೆ, ನನ್ನ ಹಸ್ಬೆಂಡ್ಗೆಲ್ಲ ಹೇಳ್ತಾ ಇದ್ದೆ, ನೋಡು ನಾನು ಏನು ಮಾಡೋಕ್ಕೋದ್ರೂ ಅವನು ಬಂದು ಮಾಡಿಸ್ಕೊಂತ, ನೀನು ಅಲ್ಲೇ ಹೆಣ್ಮಗು ಆಗಬೇಕಾಗಿತ್ತು, ಅಪ್ಪಿತಪ್ಪಿ ಗಂಡು ಮಗು ಕೊಟ್ಬಿಟ್ಟಾರೆ ದೇವರು ಅಂತ ಇದ್ದೆ ನಾನು. ಆ್ಯಂಡ್ ಮಕ್ಳಿಗೆ ಏನಂದರೆ ಈ ಟೈಮಲ್ಲಿ ನಾವು ಏನೇ ಮಾಡಿದ್ರೂ ಅವ್ರಿಗೆ ಅಬ್ಸರ್ವೇಷನ್ ಚೆನ್ನಾಗಿರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಮಮ್ಮಿ ಏನೋ ಮಾಡ್ತಾಯಿದ್ದಾರೆ, ಅವರೇನೋ ಹಾಕ್ಕೊಳ್ತಾ ಇದ್ದಾರೆ ಫೇಸ್ಗೆ ಅಂತಲೇ ಗೊತ್ತಾಗುತ್ತೆ. ಆ್ಯಂಡ್ ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒಂದು ಬ್ಯಾಂಡ್ ಹಾಕ್ಬಿಟ್ಟಿದ್ರೆ ಸೇಮ್ ಹುಡುಗಿ ಥರನೇ ಕಾಣಿಸ್ತಾ ಇದ್ನೇನೋ. ನನಗೆ ತುಂಬ ಆಸೆ ಇತ್ತು ಹೆಣ್ಮಗು ಆಗಬೇಕು ಅಂತ ಹೇಳ್ಬಿಟ್ಟು. ಆದರೆ ಏನೂ ಮಾಡೋದಕ್ಕಾಗಲ್ಲ. ಇವನೇ ಹೆಣ್ಮಗು ಥರನೇ ನನ್ನ ಜೊತೆ ಹಾಕಿಸ್ಕೊಳ್ಳೋದು ಎಲ್ಲ ಮಾಡ್ತಾಯಿರ್ತಾನೆ. ಆ್ಯಂಡ್ ಅವನು ಅಷ್ಟೇ ಒಂದು 2 ಸತಿ ಓಡಾಡ್ಕೊಂಡು ಬಂದು ಮುಖ ತೊಳಗಿಸ್ಕೊಂಡ. ಆ್ಯಂಡ್ ಇವಾಗ ನೋಡ್ಬೋದು ಕಂಪ್ಲೀಟಾಗಿ ನಾನು ಜಸ್ಟ್ 1 ಅವರ್ ಬಿಟ್ಟಿದ್ದೆ ಕರೆಕ್ಟಾಗಿ.
ಆ್ಯಂಡ್ ಕಂಪ್ಲೀಟಾಗಿ ಡ್ರೈ ಆಗಿದೆ. ಇವಾಗ ನಾನು ಅದನ್ನು ಜಸ್ಟ್ ನೀಟಾಗಿ ಹ್ಯಾಂಡ್ನಲ್ಲೇ ಪೀಲ್ ಮಾಡ್ತೀನಿ. ನೀವೇನು ಸ್ಕ್ರಬ್ ಎಲ್ಲ ಏನು ಮಾಡೋದು ಬೇಡ. ಜಸ್ಟ್ ಈ ಥರ ನಾನು ತೆಗಿತಾ ಇದ್ದೀನಿ ಅಲ್ವಾ, ಆ ಥರ ನೀವು ತೆಗಿಬೇಕು. ಯಾಕಂದರೆ ಆವಾಗ ಸ್ಕಿನ್ನಲ್ಲಿರುವಂಥ ಕೆಲವೊಂದು ಸಣ್ಣ ಸಣ್ಣ ಹೇರ್ ಕೂಡ ಇದರಲ್ಲಿ ಬಂದಿರುತ್ತೆ ಆ್ಯಂಡ್ ಅದು ಸ್ವಲ್ಪ ಪೇಯ್ನ್ ಆಗ್ತಾ ಇರುತ್ತೆ. ನೀವು ಒಂದೆರಡು ಈ ಥರ ಸ್ಕಿನ್ನ ಹಿಡ್ಕೊಂಡು ಆನಂತರ ಅದನ್ನು ಪೀಲ್ ಮಾಡಿ, ಇಲ್ಲಾಂದರೆ ಸ್ಕಿನ್ ತುಂಬಾ ನೋವಾಗುತ್ತೆ. ಯಾಕಂದರೆ ಅದು ಕಂಪ್ಲೀಟಾಗಿ ಡ್ರೈ ಆಗಿರೋದ್ರಿಂದ ಸಖತ್ ಪೇಯ್ನ್ ಬರುತ್ತೆ. ಹಾಗಾಗಿ ಸ್ವಲ್ಪ ಸ್ಕಿನ್ ಈ ಥರ ಟೈಟಾಗಿ ಎಳ್ಕೊಂಡು ನೀವು ಜಸ್ಟ್ ಈ ಥರ ನೀಟಾಗಿ ಅದನ್ನು ಪೀಲ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡ್ಬೋದು ಎಷ್ಟು ನೀಟಾಗಿ ಅದು ಬರ್ತಾಯಿದೆ ಅಂತ. ನನಗೆ ಆ್ಯಂಡ್ ತುಂಬ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ಮುಖದಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಟ್ಯಾನ್ ಏನಾದರೂ ಆಗಿದ್ರೆ ಇದರಲ್ಲಿ ಒಂದೇ ಸತಿ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಈ ಒಂದು ಪೀಲ್ ಆಫ್ ಮಾಸ್ಕಲ್ಲಿ ನೀವೇನಾದರೂ ಫಂಕ್ಷನ್ಸ್ಗೆಲ್ಲಾದರೂ ಹೋಗ್ತೀನಿ ಅಂದಾಗ ಟೈಮ್ ಇದೆ, ಒಂದು ಅರ್ಧ ಗಂಟೆ ಆದರೂ ಟೈಮ್ ಇದೆ ಅಂದರೆ ಈ ಒಂದು ಮಾಸ್ಕ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಆ್ಯಂಡ್ ನಿಮಗಂತೂ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡ್ಬೋದು ಎಷ್ಟು ಸ್ಕಿನ್ನೆಲ್ಲ ಗ್ಲೋ ಆಗಿ ಕಾಣಿಸ್ತಾ ಇದೆ ಆ್ಯಂಡ್ ತುಂಬ ಸ್ಕಿನ್ ಕ್ಲಿಯರ್ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಈ ಒಂದು ಲೈಟ್ನ ಆಫ್ ಮಾಡಿ ಕೂಡ ನಾನು ನನ್ನ ಸ್ಕಿನ್ನ ತೋರಿಸ್ತೀನಿ. ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ, ನಮ್ಮ ಸ್ಕಿನ್ ಗ್ಲೋ ಕೂಡ ಕಾಣಿಸುತ್ತೆ. ಆ್ಯಂಡ್ ಈ ಪೀಲ್ ಆಫ್ ಮಾಸ್ಕ್ ಹಾಕಿದ್ಮೇಲೆ ನೀವು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ನ ನೀವು ಬಳಸಬೇಡಿ. ಯಾಕಂದರೆ ತುಂಬ ಪೋರ್ಸ್ ಅಂದರೆ ಕೆಲವು ಸತಿ ಏನಾದರೂ ಓಪನ್ ಆದಾಗ ತುಂಬಾ ಇನ್ಫೆಕ್ಟ್ಗಳಾಗೋ ಚಾನ್ಸಸ್ ಇರುತ್ತೆ. ಸಣ್ಣ ಸಣ್ಣ ಕೂದಲೆಲ್ಲ ಬಂದುಬಿಟ್ಟಿರುತ್ತೆ ಅಲ್ವಾ. ಹಾಗಾಗಿ ಸೋಪ್ ಆಗಲಿ ಕ್ರೀಮ್ಗಳಾಗಲಿ ಯಾವುದನ್ನು ಬಳಸಬೇಡಿ. ಜಸ್ಟು ಪ್ಲೇನ್ ವಾಟರಲ್ಲಿ ನೀವು ಫೇಸ್ ವಾಶ್ ಮಾಡಿ ಸಾಕು. ಒಂದು ಅರ್ಧ ಗಂಟೆ ನೀವು ನೈಟ್ ಬೇಕಾದರೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ. ಆ್ಯಂಡ್ ನೀವು ನೋಡ್ಬೋದು ನಾನು ಲೈಟ್ ಆಫ್ ಮಾಡಿ ಜಸ್ಟು ಒಂದು ಕಾಮನ್ ಲೈಟಲ್ಲಿ ನನ್ನ ಫೇಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಗ್ಲೋ ಆಗಿ ಕಾಣಿಸ್ತಿದೆ. ಸ್ಕಿನ್ ಕೂಡ ಸ್ವಲ್ಪ ಕ್ಲಿಯರಾಗಿ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗಿದೆ. ಹಾಗೆ ನಾವು ಯಾವುದೇ ಕಾರಣಕ್ಕೂ ನೈಟ್ ಹೊತ್ತು ಮಾತ್ರ ನಮ್ಮ ಒಂದು ಸ್ಕಿನ್ನ ನಾವು ನೀಟಾಗಿ ಪ್ರಿಪೇರ್ ಮಾಡಿ ಮಲ್ಕೊಳ್ಬೇಕು. ಹೇಗಂದರೆ ಹಾಗೆ ಮಲ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ಹಾಳಾಗುತ್ತೆ ಆ್ಯಂಡ್ ನಮಗೆ ತುಂಬಾ ಒಂಥರ ಟೈಟ್ ಫೀಲ್ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನೈಟ್ ಆದಷ್ಟು ಮಾಯ್ಶ್ಚರೈಸರ್, ನಿಮಗೆ ಅಂಡರ್ ಐ ಕ್ರೀಮ್ ಏನಾದರೂ ಇದೆ ಅದನ್ನು ಹಚ್ಕೊಳ್ಳಿ. ಹಾಗೆ ನಾಳೆ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಸ್ನಾನ ಗೀನ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಣ್ಣೆನ ನಾನು ಹಚ್ಕೊಳ್ತಾ ಇದ್ದೀನಿ. ಕೆಲವು ಸತಿ ಕಾಯಿಸ್ಬಿಟ್ಟು ಹಚ್ಕೊತೀನಿ, ಕೆಲವು ಸತಿ ಟೈಮ್ ಇಲ್ಲ ಈ ಥರ ನೈಟ್ ಆಗೋಗಿದೆ ಅಂದಾಗ ಜಸ್ಟ್ ನಾನು ಹಾಗೇ ಹಚ್ಕೊಂಡು ನೀಟಾಗಿ ಸಿಕ್ಕೆಲ್ಲ ಒಂದು ರೌಂಡ್ ಬಿಡಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ಹೆಣ್ಕೊಂಡು ಮಲ್ಕೊತೀನಿ. ಆ್ಯಂಡ್ ನಾವು ಎಣ್ಣೆ ಅಪ್ಲೈ ಮಾಡಬೇಕಾದ್ರೆ ಜಸ್ಟ್ 2 to 3 hours ಬಿಟ್ಟು ನಾವು ಸ್ನಾನ ಮಾಡ್ಬೋದು ಅಂತ ಹೇಳ್ತಾರೆ. ನನ್ನ ಪ್ರಕಾರ ನೀವು ನೀಟಾಗಿ ನಿಮ್ಮೊಂದು ರೂಟ್ಗೆಲ್ಲ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿ ನೀವು ನೈಟ್ ಹೊತ್ತು ಕಂಪ್ಲೀಟಾಗಿ ಅದನ್ನು ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿ. ಆ್ಯಂಡ್ ಆ ರೂಟ್ಗೆ ಎಣ್ಣೆ ಅನ್ನೋದು ಚೆನ್ನಾಗಿ ಹಿಡ್ದಿರುತ್ತೆ. ಆವಾಗ ನಮಗೆ ಕೂದಲು ಬೆಳವಣಿಗೆಗೂ ಕೂಡ ಉಪಯೋಗ ಆಗುತ್ತೆ. ಆ್ಯಂಡ್ ಜಸ್ಟ್ 1-2 hours ಬಿಟ್ಟು ನಾವು ವಾಶ್ ಮಾಡೋದ್ರಿಂದ ಅದೇನು ಅಬ್ಸರ್ವ್ ಆಗಿರಲ್ಲ. ಎಣ್ಣೆ ಅಂತೂ ರೂಟ್ಸ್ಗೆ ಕರೆಕ್ಟಾಗಿ ಅಬ್ಸರ್ವ್ ಆಗಿರಲ್ಲ. ಹಾಗಾಗಿ ಒಂದು ನೈಟ್ ಬಿಟ್ಟು ಆ ನಂತರ ನೀವು ಹೆಡ್ನ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವೀಡಿಯೋನ ಇಲ್ಲೇ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.